ಹೇ ಹಾಯ್ ಗೈಸ್ ಗಾಮಿ ಮೂವಿ ಇದು ತೆಲುಗುದಾಗೆ ರಿಲೀಸ್ ಆಗ್ಯದ ನೋ ಸಬ್ ಟೈಟಲ್ ಐಮ್ಯಾಕ್ಸ್ ಥಿಯೇಟ್ರಿಗೆ ಹೋದ್ಮೇಲೂ ಐಮ್ಯಾಕ್ಸ್ದಾಗೆ ಮತ್ತು ದೊಡ್ಡ ಪ್ರಾಬ್ಲಮ್ ಇತ್ತು ಇಂಟರ್ವೆಲ್ ಬಂತು ಮತ್ತು ಮೂವಿ ಸ್ಟಾರ್ಟ್ ಆಯಿತು ಮೂವಿ ಸ್ಟಾರ್ಟ್ ಆಗ್ಯದ ಓಕೆನಾ ಸೌಂಡ್ ಇನ್ನೂ ಬರ್ಲಾಗ್ಯದ ಎಲ್ಲ ಸುಮ್ಮನೆ ಅದೇ ಶಾಕ್ ಅಲ್ಲತ್ತೀವಿ ಏನಪ್ಪ ಥಿಯೇಟ್ರ್ನಲ್ಲಿ ಸೌಂಡೇ ಬರ್ಲಾಗ್ಯದ ಮೂವಿ ಹಂಗೆ ಮುಂದಕ್ಕೆ ಹೋಲತ್ತದ ಇದೆಲ್ಲ ಪ್ರಾಬ್ಲಮ್ 10 ನಿಮಿಷ ಆದಮೇಲೆ ಪಬ್ಲಿಕ್ ಎಲ್ಲ ಚೀರಿದ ಮೇಲೆ ಎಲ್ಲ ಸೌಂಡನ್ನು ಹಾಕಾದ್ಮೇಲೆ ಅವಾಗ ಇಂಟರ್ವ್ಯೂ ಮತ್ತು ಮೂವಿ ಸ್ಟಾರ್ಟ್ ಮಾಡಿದ್ರು ಅದು ಸಲಕ್ಕೆ ಮತ್ತೆ ಲೇಟ್ ಆಯಿತು ವೀಡಿಯೋ ಬರಬೇಕು ಡೀಟೇಲ್ ನಾವು ಮಾತಾಡೋ ಮತ್ತು ಅದಕ್ಕಿಂತ ಪಲ್ಲಿ ವಿಡಿಯೋಗೆ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಫಸ್ಟ್ ನಾವು ಮಾತಾಡ್ಬೇಕಂದ್ರು ಕ್ಯಾಮ್ರಾ ವರ್ಕ್ ಮುಟ್ಟ ಸರಿಯಾಗದ ಸಿ ಜಿ ಆಗಲಿ ವಿ ಎಫ್ ಎಕ್ಸ್ ಆಗಲಿ ಸೌಂಡ್ ಡಿಸೈನಿಂಗ್ ಆಗಲಿ ಇದೆಲ್ಲ ಫಿಲ್ಮ್ ಸ್ಟ್ರೆಂತ್ ಅದ ಥರ್ಡ್ ಪಾಯಿಂಟ್ ನಾವು ಮಾತಾಡ್ಬೇಕಂದ್ರು ಮುಟ್ಟ ಸ್ಲೋ ಅದ ಬಾಸ್ ಫಿಲ್ಮ್ ಯಾಕಂದ್ರೆ ನೀವು ಪೇಷನ್ಸ್ ಇಟ್ಕೊಂಡು ಮೂವಿ ನೋಡ್ಬೇಕತ್ತದ ಅವಾಗ ಇದೆಲ್ಲ ನಿಮಗೆ ಸ್ಟೋರಿ ಆಗ್ತದ ಇಲ್ಲಪ್ಪ ಫಿಲ್ಮ್ನಲ್ಲಿ ಜಾಸ್ತಿ ಆ್ಯಕ್ಷನ್ ಅವ ಇದೊಂದು ಮೈಥಾಲಜಿಲಿ ಮೂವಿ ಅದ ಅದೇ ಥಾಟ್ ಇಟ್ಕೊಂಡು ನಾವು ಓದ್ತಿನ ಮೈಂಡ್ನಾಗ ಇಟ್ಕೊಂಡು ಹೋಗ್ಬೇಡ್ರಿ ಡಾಕ್ಟರ್ ಸರ್ ಒಂದು ಬೇರೆ ಲೆವೆಲ್ದಾಗ ಇಲ್ಲಿ ಹೇಳಕ್ಕೆ ಕೋಶಿಶ್ ಮಾಡ್ಯಾರ ಅದೇ ಮತ್ತು ಸೆಕೆಂಡ್ ನಾವು ಮಾತಾಡ್ಬೇಕಂದ್ರೆ ಡಾಕ್ಟರ್ ಬಗ್ಗೆದಾಗೆ ಇದು ಮೂವಿ ರೆಡಿ ಆಗಕ್ಕೆ 6 ವರ್ಷ ಆಗ್ಯದಂತಂದ್ರು ಇದು ಟೀಸರು ಟೇಲರ್ ಒಂದು ಅಟ್ರಾಕ್ಷನ್ ಮಾಡಿದ್ರು ಪಬ್ಲಿಕ್ಕಿಗೆ ಇದು ಒಂದು ಪ್ಯಾನ್ ಇಂಡಿಯಾ ಮೂವಿ ರಿಲೀಸ್ ಆಗ್ತಿರ್ಬೇಕಂತ ನಾನು ಅನ್ಕೊಂಡಿದ್ದೆ ಬಟ್ ಸರಿಯಾಗಿ ಮಾಡಿದ್ರು ಒಂದೇ ಲ್ಯಾಂಗ್ವೇಜ್ದಾಗ ರಿಲೀಸ್ ಮಾಡಿಕೇಸಿ ಯಾಕಂದ್ರೆ ಒನ್ ಟೈಮ್ ವಾಚ್ಫುಲ್ ಮೂವಿ ನನಗೆ ಅನ್ಸದ ಡಾಕ್ಟರ್ ಸರ್ ಅಂದ್ರೆ ಅಘೋರ ಬಗ್ಗೆದಾಗ ಫಿಲ್ಮ್ನಲ್ಲಿ ನಾವು ಬೇರೆ ಲೆವೆಲ್ದಾಗೆ ಹೇಳಕ್ಕೆ ಕೋಶಿಶ್ ಮಾಡ್ತೇವೆ ಅಂತಂದರು ಮೂವಿ ನನಗೆ ಸ್ವಲ್ಪ 10 ನಿಮಿಷನ 5 ನಿಮಿಷ ಲೇಟ್ ಆಯಿತು ಮೂವಿ ನೋಡ್ಲಕ್ಕೆ ನನಗೆ ಥಿಯೇಟರ್ನಲ್ಲಿ ಹೋಗ್ಲಕ್ಕೆ 10 ನಿಮಿಷ ಲೇಟ್ ಆಗಿತ್ತು ಅವಾಗೇನು ಅಘೋರ ಬಗ್ಗೆದಾಗ ಹೇಳ್ಯಾರ ಅದು ನನಗೆ ಗೊತ್ತಿಲ್ಲ ಎಸ್ ಮೂವಿ ನೋಡ್ಕೊತ ಕುಂತಿನಲ್ಲ ಎಸ್ ಅಂತ ಅಘೋರ ಬಗ್ಗೆದಾಗ ಅಲ್ಲಿ ಡೀಟೇಲಾಗಿ ಹೇಳಕ್ಕೆ ಕೋಶಿಶ್ ಮಾಡಿಲ್ಲ ಓಕೆ ಥೋಡೆ ರಿಯಲ್ ಇನ್ಸ್ಟ್ರೂಮೆಂಟ್ ಹೊಂದಿಸಿ ಥೋಡೆ ವರ್ಲ್ಡ್ ಕ್ರಿಯೇಟ್ ಮಾಡ್ಯಾರ ಆ್ಯಕ್ಟರ್ಸರು ಅದೊಂದು ಪಾಯಿಂಟ್ ಓಕೆ ಅದ ಸ್ಪೆಷಲಿ 2 ಕ್ಯಾರೆಕ್ಟರ್ ನಿಮಗೆ ಮುಟ್ಟ ಶಾಕಿಂಗ್ ಅಪ್ಲೇ ಸೀನ್ಗಳು ಕೊಡ್ತಾರೆ ಅವರು ಸ್ಪೆಷಲಿ ದುರ್ಗಾ ಕ್ಯಾರೆಕ್ಟರ್ ಬಾಸ್ ಅವ್ರ ಆ್ಯಕ್ಟಿಂಗ್ ಆಗಲಿ ಅವ್ರ ಇಮೋಷ್ನಲ್ ಏನು ಜರ್ನಿ ಅದ ಅವರಿಗೆ ಅವ್ರ ಒಳಗೆ ದೊಡ್ಡ ಪ್ರಾಬ್ಲಮ್ ಆಗ್ಯದ ಎಕ್ಸ್ಪೆರಿಮೆಂಟ್ ಆಗ್ಯದ ಅದು ಯಾರು ಮಾಡ್ರೆ ಮೂವಿ ನೋಡ್ಮೇಲೆ ನಿಮಗೆ ಗೊತ್ತಾಗ್ತದ ಬಟ್ ಒಂದು ಲ್ಯಾಬ್ ಅದ ಅದನ್ನು ಒಂದು ಹಿಮಾಲಯ ಕಡೆಗೆ ಅದ ಅಲ್ಲೇ ತೋರಿಸ್ಯಾರ ಅದನ್ನು ಬಟ್ ಶಂಕರ್ ಗುಡುಗು ಸಣ್ಣಗಿಲ್ಲಸ ಒಂದು ದೊಡ್ಡ ಪ್ರಾಬ್ಲಮ್ ಆಗ್ಯದ ಅವನ ಮೇಲೆ ಯಾರೋ ಎಕ್ಸ್ಪೆರಿಮೆಂಟ್ ಮಾಡ್ಯಾರ ಅದು ಯಾರು ಮಾಡ್ಯಾರ ಮೂವಿ ನೋಡಿದ್ಮೇಲೆ ನಿಮಗೆ ಗೊತ್ತದ ಥರ್ಡ್ ಪಾಯಿಂಟ್ ಫಿಲ್ಮ್ ಬಗ್ಗೆ ನಾವು ಶಾಕಿಂಗ್ ಸೀನ್ ನಾವು ಮಾತಾಡ್ಬೇಕಂದ್ರೆ ಲಯನ್ ಸೀನ್ ಲಿಟ್ರಲಿ ಬಾಸ್ ಅದು ಯಾವಾಗ ಸೀನ್ ಬರ್ತಾಯಿಲ್ಲ ಅವಾಗ ನಾವು ಶಾಕ್ ಆಗ್ತೀವಿ ಕುರ್ಚಿ ಮೇಲೆ ಎದ್ದಿಗೆ ನಿಂತಿಗೆ ಬಿದ್ದು ಬಿಡ್ತೀವಿ ಆ ಥರ ಶಾಕಿಂಗ್ ಮೂಮೆಂಟ್ ಫಿಲ್ಮ್ನಲ್ಲಿ ಸ್ಪೆಷಲಿ ಇಮೋಷ್ನಲ್ ದುರ್ಗಾ ಕ್ಯಾರೆಕ್ಟರ್ನೇ ಅದಲ್ಲ ಅದು ನಿಮಗೆ ಮುಟ್ಟಾಗಿ ಕನೆಕ್ಟ್ ಮಾಡ್ತದ ಒಂದು ಹುಡುಗಿನ ಫಿಲ್ಮ್ನಲ್ಲಿ ಅದ ಅದು ಒಂಥರ ಬಾಸ್ ಲಿಟ್ರಲಿ ನಾ ಶಾಕ್ ಆಗಿದೆ ಅವ್ರ ಆ್ಯಕ್ಟಿಂಗ್ ನೋಡಿಗಿಸಿ ಸರಿಯಾಗಿ ಅವ್ರದ್ದು ಆ್ಯಕ್ಟಿಂಗ್ ನನಗೆ ಅನ್ಸದ ಸ್ಪೆಷಲಿ ವಿಶ್ವಕ್ಸೇನ್ ಆ್ಯಕ್ಟಿಂಗ್ ಈ ಫಿಲ್ಮ್ನಲ್ಲಿ ಒಂದು ಬೇರೆ ಲೆವೆಲ್ದಾಗ ಆ್ಯಕ್ಟಿಂಗ್ ಮಾಡ್ಯಾರ ಬಟ್ ಎಲ್ಲೋ ಮಂದಿ ಆ್ಯಕ್ಟಿಂಗ್ ನ್ಯಾಚುರಲ್ ಅಪ್ಲೇ ಅನ್ನಿಸ್ತದ ಬಟ್ ಕನೆಕ್ಟ್ ಯಾರೂ ನಿಮಗೆ ಮಾಡಲ್ಲ ಒಂದು ಕ್ಯಾರೆಕ್ಟರ್ ನಿಮಗೆ ಕನೆಕ್ಟ್ ಮಾಡ್ತದ ಉಳಿಕಿದ ಯಾವ ಕ್ಯಾರೆಕ್ಟರ್ನೂ ನಿಮಗೆ ಕನೆಕ್ಟ್ ಮಾಡಲ್ಲ ಆ ಥರ ನನಗನ್ಸದ ಅದೇ ಅನಿಸ್ತದೆ ನನಗೂ 6 ವರ್ಷ ಈ ಮೂವಿ ಸ್ಟೋರಿ ಮಾಡ್ಲಿಕ್ಕೆ ಒಂದು ಪಾಯಿಂಟ್ ನನಗೆ ಅನ್ಸಿದೆ ಯಾಕಂದ್ರೆ 2 ವರ್ಷನಾಗ ಇದೆಲ್ಲ ರೆಡಿ ಆಗ್ತಿರ್ಬೇಕು ಪಾಯಿಂಟ್ ನನಗೆ ಅನ್ಸಿದ್ದು 2 ಫಂಡ್ಲಾಸಿ ಇದು ಮೂವಿ ರೆಡಿ ಮಾಡ್ಯಾರ ಯಾರೂ ಪ್ರೊಡ್ಯೂಸರ್ ಇಲ್ಲ ಫಿಲ್ಮ್ಗೆ ಓಕೆನಾ ಸೊ ಇದೊಂದು ಪಾಯಿಂಟ್ ಆ ಫಿಲ್ಮ್ ಸ್ಟ್ರೆಂತ್ ಏನೋ ಅಂತೀವಲ್ಲ ಮೂವಿ ಸಲಕ್ಕೆ ಎಷ್ಟೋ ದಿನ ವೇಟ್ ಮಾಡ್ಲಿರ್ತದೆ ಫೈನಲಿ ಮೂವಿ ಒನ್ ಟೈಮ್ ವಾಚಬಲ್ ಮೂವಿ ಅದ ಅದು ಎಕ್ಸ್ಪೆರಿಮೆಂಟ್ ಮಾಡೋದು ಲ್ಯಾಬ್ ಅದು ನೋಡ್ರಿ ಅದು ಸೀನ್ ಅದು ಹಿಮಾಲಯ ಜರ್ನಿ ಅದ ಅಘೋರ ಬಗ್ಗೆದಾಗಲ್ಲಿ ಎಲ್ಲಿನ ಪ್ರೆಸೆಂಟೇಷನ್ ಡೀಟೇಲಾಗಿ ಹೇಳಕ್ಕೆ ಕೋಶಿಶ್ ಮಾಡಬೇಕು ಅವ್ರ ಲೈಫ್ ಹೆಂಗದ ಅವ್ರ ಜೀವನ ಏನೇನು ಆತದ ಅಂತ ಡೀಟೇಲಾಗಿ ಎಲ್ಲಿ ತೋರಿಸಿಲ್ಲ ಓಕೆ ದೇವ್ರ ಬೇಕಾದ್ರೆ ಎಲ್ಲಿನ ರೆಫರೆನ್ಸ್ ಕೊಡಬೇಕಲ್ಲ ಎಲ್ಲಿ ಇಲ್ಲ ಇಷ್ಟಿಗನ ನೀವು ಡೀಟೇಲ್ ಹೇಳಕ್ಕೆ ಕೋಶಿಶ್ ಮಾಡಿರಿ ಎಲ್ಲಿನ ದೇವ್ರ ಬಗ್ಗೆದಾಗ ಚಲೋ ಆಗಿ ಬಿಗ್ ಸ್ಕ್ರೀನ್ದಾಗೆ ಹೇಳಕ್ಕೆ ಕೋಶಿಶ್ ಮಾಡಬೇಕು ಅದು ಇನ್ನೂ ಬೂಸ್ ಬಂಪ್ಸ್ ಆಗೋಪ್ಲೆ ಸೀನ್ಗಳು ಇರ್ತೀವಿ ಹಿಮಾಲಯದಾಗ ಒಂದು ಗುಡಿ ತೋರಿಸಿರಿ ಅಲ್ಲಿ ಒಂದು ಬುದ್ಧ ಸ್ಟ್ಯಾಚು ಅದ ಬುದ್ಧದ ಒಂದು ಗುಡಿ ಅದ ಅದೊಂದು ಪಾಯಿಂಟ್ ಓಕೆ ಬಟ್ ಎಲ್ಲಿ ಪರಮಾತ್ಮ ಬಗ್ಗೆದಾಗಲಿ ಮತ್ತು ಬೇರೆ ದೇವ್ರ ಬಗ್ಗೆದಾಗಲಿ ಹಿಮಾಲಯದಾಗ ಭೋಲೆನಾಥ್ ಅಂತಾರ ಅವ್ರ ಬಗ್ಗೆದಾಗ ಎಲ್ಲಿ ರೆಫರೆನ್ಸ್ ಇಲ್ಲ ಓಕೆ ಅವ್ನಿಗೆ ದೊಡ್ಡ ಪ್ರಾಬ್ಲಮ್ ಅದ ಅವ್ನ ಮೇಲೆ ಯಾರೋ ಎಕ್ಸ್ಪೆಕ್ಟ್ ಮಾಡ್ಯಾರ ಹಿಮಾಲಯ ಆ ಥರ ಜರ್ನಿ ಮಾಡ್ಲತ್ತಾನೆ ಓಕೆನಾ ಅಲ್ಲಿ ಅಘೋರ ಕಲ್ತಿಗೆ ಸಾವಂತಕರ್ ಹಿಮಾಲಯಕ್ಕೆ ಹೋಗ್ತಾನೆ ಈಗ ಹಿಮಾಲಯಕ್ಕೆ ಹೋದ್ಮೇಲೆ ಅಲ್ಲಿ ಒಂದು ಹೂವು ಅದ ಎಷ್ಟೋ ವರ್ಷ ಆದಮೇಲೆ ಅದು ಹೂವು ಹೊರಗೆ ಬರ್ತದಂತ ಅದು ಹೂವು ತೊಂದರೆ ಅವ್ನು ಎಲ್ಲ ಏನು ಬಿಮಾರಿ ಅದ ಎಲ್ಲ ದೂರ ಆಗ್ತದ ಥೋಡೆ ವಿಜುವಲಿ ಕಲರ್ ಶಾಟ್ ಅದು ನನಗೆ ಬೆಟರ್ ಸೀನ್ಗಳು ಫಿಲ್ಮ್ನಲ್ಲಿ ಅನ್ಸವ ಓಕೆ ಒಬ್ಬರು ಚೈನೀಸ್ ಆರ್ಮಿನ ಫಿಲ್ಮ್ನಲ್ಲಿ ತೋರಿಸ್ಯಾರ ಅವ್ರೊಂದು ಲ್ಯಾಬ್ ನಡೆಸ್ಲತ್ತಾರ ಎಕ್ಸ್ಪೆರಿಮೆಂಟ್ ಮಾಡ್ಲತ್ತಾರ ಎಷ್ಟೋ ಮಂದಿಗೆ ತೊಂದ್ಗೇಸಿ ಅದು ಮೈಂಡಿಗೆ ಎಕ್ಸ್ಪೆರಿಮೆಂಟ್ ಮಾಡೋದು ಅದು ನೋಡ್ರಿ ಅದು ಸೀನ್ ಬಾಸ್ ಲಿಟ್ರಲಿ ಶಾಕ್ ಆತಿ ಬಟ್ ಲಾಸ್ಟಿಗ್ದಾಗ ನಾವು ಶಾಕ್ ಅದ ಇದೇನಪ್ಪ 3 ಕ್ಯಾರೆಕ್ಟರ್ ಬೇರೆಯೇ ಅದ ಅದು ಪಾಯಿಂಟ್ ನನಗೆ ಅರ್ಥ ಆಗಲಿಲ್ಲ ನೀವು ರೀಸೆಂಟ್ಲಿ ಇವೆಲ್ಲ ಮಾತುಗಳನ್ನ ಕೇಳೀನಿ ಈ ಥರ ಎಕ್ಸ್ಪೆರಿಮೆಂಟ್ ಮಾಡ್ಲತ್ತಾರ ಈ ಥರ ಇದು ಆಗ್ಲತ್ತ ನಾನು ರೀಸೆಂಟ್ಲಿ ಎಷ್ಟೋ ಮಾತುಗಳು ಕೇಳಿದೆ
ಡಾಕ್ಟರ್ ಸರ್ ಇದೊಂದು ಪಾಯಿಂಟ್ ಹೇಳಕ್ಕೆ ಕ್ವಶನ್ ಮಾಡ್ಯಾರ, ಬಟ್ ಅಲ್ಲೇ ನಾ ಡಿಸಪಾಯಿಂಟು. ದೇವ್ರ ಬಗ್ಗೆದಾಗ ಎಲ್ಲಿ ರೆಫರೆನ್ಸ್ ಕೊಟ್ಟಿಲ್ಲ. ಮೈಥಾಲಜಿಲಿ ಮೂವಿ ಡಾಕ್ಟರ್ ಸರ್ ಅವಾಗೆ ಅಂದರು ಇದೊಂದು ಮೈಥಾಲಜಿಲಿ ಮೂವಿ ಅಲ್ಲ, ಸ್ವಲ್ಪ ರಿಫರೆನ್ಸ್ ಆದಂತ ಅಂದರು. ಅದು ಪಾಯಿಂಟ್ ನನಗೂ ಓಕೆ, ಬಟ್ ಅವ್ರು ತೋರಿಸ್ಬೇಕಿತ್ತು ಒಂದು ದೇವ್ರ ಬಗ್ಗೆದಾಗ ಡೀಟೇಲಾಗಿ ಫಿಲ್ಮ್ನಲ್ಲಿ ತೋರಿಸಿ ಇನ್ನೂ ಇಂಟ್ರೆಸ್ಟಿಂಗ್ ಮಜಾ ಬರ್ತಿದ್ದು ನನಗೆ ಅನ್ಸಿದ್ದು. ಓಕೆ, ಒನ್ ಟೈಮ್ ವಾಚಬಲ್ ಮೂವಿ ನನಗೆ ಅನ್ಸದ. ಗಾಮಿ ಮೂವಿ ನೋಡಿಗೆ ನಿಮಗೆ ಅನ್ಸೋದು ಕಾಮೆಂಟ್ ಮಾಡಿ ಹೇಳ್ರಿ. ನನ್ನ ವಿಡಿಯೋ ಪಸಂದ ಲೈಕ್ ಮಾಡಿ, ಸಪೋರ್ಟ್ ಕೊಡ್ರಿ, ಆ್ಯಂಡ್ ಟೇಕ್ ಕೇರ್ ಆ್ಯಂಡ್ ಬೈ ಬೈ.